ಬಂದೆ ನಿಲ್ಲಿ ಗಡಿಬಿಡಿ ಮಾಡ್ಬಿಡಿ. ಒಂದೇ ಒಂದು ಮಗ ನಮ್ಗೆ ಚೇರ್ ಕೊಡ್ಲಿಲ್ಲ. ಅವಳಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ನಂಗಿರುದು. ಈಗ ಮರ್ಲು ಇರ್ತದೆ, ಮತ್ತೆ ಸೀರಿಯಸ್ ಆಗ್ತೇವೆ. ಪ್ಲೀಸ್ ಅಮ್ಮಯ್ಯ. तो चलिए शुरू करते हैं. ಹಲೋ ಗೈಸ್, ಆಫ್ಟರ್ನೂನ್ ನಾನು ಕೃಷ್ಣ ಮಠಕ್ಕೆ ಹೋಗಿದ್ದೆ. ಇವತ್ತು ಆಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ. ಸೊ ಈಗ ನಾವು ಕೃಷ್ಣ ಜನ್ಮಾಷ್ಟಮಿಗೆ ರಥಬೀದಿಗೆ ಹೊರಟಿದ್ದೇವೆ. ನಾನು, ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗು 3 ಜನ ಒಂದು ಕೃಷ್ಣ ಮಠಕ್ಕೆ ಹೋಗಿ ಬರುವ, ವೇಷಗಳನ್ನೆಲ್ಲ ನೋಡಿ ಬರುವ, ಅಲ್ಲೆಲ್ಲ ಎಂತೆಲ್ಲ ಐಟಮ್ ಬಂದಿದೆ ನೋಡುವ ಅಂತೇಳಿ ಹೊರಟಿದ್ದೇವೆ. ಸೊ ಹೋಗ್ತಾ 2 ರಕ್ಕಸನವ್ರು ಸಿಕ್ಕಿದ್ರು, 2 ಬೈಕಲ್ಲಿದ್ದರು. ಹೋಗ್ತಾ ಲಾಸ್ಟಿಗೆ ರೀಚ್ ಆದ್ವಿ ನಾವು ರಥಬೀದಿಗೆ. ರಥಬೀದಿಯಲ್ಲಿ ತುಂಬ ಐಟಮ್ಸ್ ಎಲ್ಲ ಬಂದಿತ್ತು ಮಾರೆ. ಎಂತ ತೊಗೊಳ್ಳೋದು ಎಂತ ಬಿಡೋದು ಗೊತ್ತಾಗ್ತಿರ್ಲಿಲ್ಲ. ನನ್ನ ಮಗನಿಗೆ ಭಾರಿ ಖುಷಿ ಆಗ್ತಿತ್ತು. ನೋಡಿ, ಇದು ಕೃಷ್ಣ ಮಠದ ಎದುರು ಮುಖ. ಎಷ್ಟು ಚಂದ ಮಾಡಿ ಹೂವಿನ ಅಲಂಕಾರ ಮಾಡಿದ್ರು ಮಾರೆ, ಭಾರಿ ಚಂದ ಕಾಣ್ತಾ ಇತ್ತು. ನನ್ನ ಗಂಡ ಕೊನೆಗೆ ಕನಕನ ಕಿಂಡಿಯಲ್ಲಿ ನನ್ನ ಮಗುವಿಗೆ ಕೃಷ್ಣ ದರ್ಶನ ಮಾಡಿದರು. ಬಟ್ ಫುಲ್ ರಶ್ ಇತ್ತು, ಒಳಗೆ ಹೋಗಲಿಲ್ಲ. ನಾವು ಹೀಗೆ ರಥ ಬೀದಿ ಸುತ್ತುವ ಅಂಥೇಳಿ ಒಂದೊಂದು ಐಟಮ್ ಬಂದಿದೆ, ಒಂದಕ್ಕಿಂತ ಒಂದು ಚಂದ ಮಾರೆ. ಡ್ರೆಸ್ ಹಿಡಿದು ಹುಡುಗಿಯರಿಗೆ ಹೇಳೋದೇ ಬೇಡ, ಶಾಪಿಂಗ್, ಒಳ್ಳೆ ಶಾಪಿಂಗ್ ಮಾಡ್ಬೋದು ಅಲ್ಲ. ಇಲ್ಲಿ 2 ರಕ್ಕಸನವರು ಶಾಪಿಂಗ್ ಮಾಡಲಿಕ್ಕೆ ಒಳ್ಳೆ ದಿನ, ಹೋಗ್ಬೋದು ಈ ಟೈಮಲ್ಲೆಲ್ಲ ತೊಗೊಳ್ಬೇಕು. ಬ್ಯಾಂಗಲ್ಸ್ ಎಲ್ಲ ತುಂಬ ಚೀಪಲ್ಲೆಲ್ಲ ಇರ್ತದೆ, ಬ್ಯಾಂಗಲ್ಸ್, ಇಯರಿಂಗ್ಸ್, ಫುಲ್ ಇದು ರಥ ಬೀದಿ ಸುತ್ತ ನೋಡಿ ಎಷ್ಟು ಚಂದ. ತುಂಬ ಅಂಗಡಿಗಳು ಬಂದಿದ್ರು ಎಲ್ಲ ಕಡೆ. ಇದು ಆ್ಯಕ್ಚುಲಿ ನಾಳೆ ಬಿಟ್ಲು ಪಿಂಡಿಗೆ ರೆಡಿ ಆಗ್ತಿರೋದು. ನಾಳೆ ಅಲ್ಲಿ ಮಡಿಕೆ ಹೊಡಿತಾರೆ, ಮೊಸರು ಕುಡಿಕೆ ಹೇಳ್ತಾರೆ. ಸೊ ನನ್ನ ಹಸ್ಬೆಂಡ್ ಮಗುವಿಗೊಂದು ಟಾಯ್ ತೊಗೊಳ್ಳುವ ಅಂತ ಹೇಳ್ಕೊಂಡು ಇಲ್ಲಿ ಬಂದರು. 80 ರೂಪಾಯಿ ಹೇಳ್ತಿದ್ರು. ಕೊನೆಗೆ ಫೈನಲಿ ಮಾತಾಡಿ 50 ರೂಪಾಯಿಗೆ ತೊಗೊಂಡ್ರು. ನನಗೊಂದು ಎಂತ ಸಹ ತೆಗೆಸಿಕೊಡ್ಲಿಲ್ಲ. ಉದ್ದಕ್ಕೆ ಹೋಗ್ತಾ ಇರೋದು ಮಗನನ್ನು ಕರ್ಕೊಂಡು. ನಾನು ಮಾತ್ರ ಹಿಂದೆಯಿಂದ ಬಾಲದ ಹಾಗೆ ಹೋಗೋದು ವಿಡಿಯೋ ಮಾಡಿಕೊಂಡು. ಯಾರೆಲ್ಲ ಬಂದಿದ್ರು ಉಡುಪಿಗೆ, ನನಗೆ ಮಾತ್ರ ಯಾರು ಸಹ ಸಿಗಲಿಲ್ಲ. ಹೆಂಗೆ ಸಾಕ ಅನ್ಬಾಲೆ ಅನ್ಬೇಕೊಂದು. ಅಯ್ಯೋ ದೇವ, ಅದು ಫೋಕಸ್ ಆಗುದಿಲ್ಲ. ಇವತ್ತಷ್ಟು ರಶ್ ಇರಲಿಲ್ಲ, ಅಂದರೆ ಸ್ವಲ್ಪ ಇತ್ತು ರಶ್. ಈಗ ನಾವು ನಮ್ಮ ಫೇವ್ರೆಟ್ ಸ್ಪಾಟಿಗೆ ಒಂದು ಕಡೆ ಹೋಗ್ತಾ ಇದ್ದೇವೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಉಡುಪಿಗೆ ಬಂದಾಗ ಈ ಪ್ಲೇಸಿಗೆ ಹೋಗದೆ ಇರುವುದಿಲ್ಲ ಅಂಥೇಳಿ. ನೋಡುವ, ಗೆಸ್ ಮಾಡಿ ಯಾವ ಪ್ಲೇಸ್ ಅಂತ ಹೇಳಿ. ನೋಡಿ, ಬಂದ್ವಿ ಫೈನಲಿ ನಮ್ಮ ಫೇವ್ರೆಟ್ ಸ್ಪಾಟ್ ಕ್ರೀಮ್ ಬೌಲ್. ಈ ಸಲ ಅಜ್ಜು ನಾನು ಮಿಸ್ ಮಾಡ್ಕೊಂಡ್ವಿ. ನಾವು 3 ಐಸ್ ಕ್ರೀಮ್ ತಿಂದ್ವಿ. ಬಾಬು ಇಲ್ಲ, ನಾನು ಮತ್ತು ನನ್ನ ಗಂಡ ಟ್ರಫಲ್ ತಗೊಂಡ್ವಿ. ಹಿಂದಿನ ದಿನ ನಾನು ಹೋಗುವಾಗ ಪಾರ್ಸೆಲ್ ತೊಗೊಂಡು ಹೋಗಿದ್ದೆ, ನನ್ನ ಹಸ್ಬೆಂಡಿಗೆ ಇಷ್ಟ ಆಗಿತ್ತದು ಟ್ರಫಲ್. ಸೊ ಸ್ಟಾಫ್ನವರಿಗೆಲ್ಲ ನನ್ನ ಮಗು ಟಾಟಾ ಬಾಯ್ ಹೇಳಿ, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲ, ಮತ್ತು ಕೊನೆಗೆ ಹೊರಟ್ವಿ. ಹೋಗುವಾಗ ದಾರಿಯಲ್ಲಿ ನಮಗೆ ಒಂದು ಹುಲಿವೇಷಧಾರಿಗಳು ಸಿಕ್ಕಿದ್ರು. ನೀವು ಹುಲಿಗಳನ್ನೆಲ್ಲ ಕಾಡಲ್ಲಿ ನೋಡಿರ್ತೀರಿ, ಊರಲ್ಲಿ ನೋಡಿದ್ದೀರಾ? ನಮ್ಮಲ್ಲೆಲ್ಲ ರೋಡಲ್ಲಿ ತಿರುಗ್ತವೆ ಹುಲಿಗಳು. ಸೊ ಈಗ ನಾವು ಹುಲಿವೇಷ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಕಡಿಯಾಳಿಯಲ್ಲಿ. ಇವಳು ಹಗಲಲ್ಲಿ ಬರ್ಲಿಲ್ಲ, ನಾನೊಬ್ಳೆ ಹೋದದ್ದು. ನಾನಂದ್ರೆ ನನ್ನ ಹಸ್ಬೆಂಡ್ ಒಟ್ಟಿಗೆ ಹೋದೆ. ಅಯ್ಯೋ ಪಾಪ, ನನ್ನ ಮಗನ ಹಿಂದೆ ಬರ್ತಾ ಉಂಟು. ಇವಳು ಈಗ ಬಂದು ಹುಲಿವೇಷ ನೋಡ್ಲಿಕ್ಕೆ ಅಂತ ಹೇಳ್ಕೊಂಡು ಈಗ ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೇವೆ. ಬನ್ನಿ, ಅಲ್ಲಿ ಎಂತೆಲ್ಲ ಆಗ್ತದಂತ ಹೇಳಿ ನೋಡುವ. ಲೆಟ್ಸ್ ಗೋ. ಮೇಡಮ್ ಹೋಗ್ತಾ ಇದ್ದಾರೆ, ಇಲ್ಲಿ ನೋಡು. ದೂರ ಹೊರಟದ್ದು ಮೇಡಮು. ನಾನು ಪಿಲಿ ವೇಷಕ್ಕೆ ಹೊರಟದ್ದ. ಇಲ್ಲೇ ಹತ್ರದಲ್ಲೇ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ವಾಕಿಂಗ್ ಮಾಡುದು ದೊಡ್ಡ ವಿಷಯ ಅಲ್ಲ, ಮಕ್ಕಳು ನೋಡ್ಕೊಳ್ಳೋದು ಹಿಡ್ಕೊಂಡು ಹೋಗುವಾಗ ಜಗೆ ಬರ್ತದೆ. ಜಗೆ ನನ್ನ ಮಗಳು ಹೋಗ್ತಾ ಇದ್ದಾಳೆ, ಅವಳಾದ್ರೂ ನಡ್ಕೊಂಡು ಹೋಗ್ತಾಳೆ. ಏನು ಹತ್ಕೊಂಡು ಹೋಗ್ಬೇಕೆ, ಚಿಕ್ಕವನಲ್ಲ. ಹಿಂದೆಲ್ಲಿ ನಮ್ಮ ಫ್ಯಾಮಿಲಿ ಇದ್ದಾರೆ. ಹೌದು, ಆಂಟಿಯವರು ಬರ್ತಾ ಇದ್ದಾರೆ. ಮುಂದೆಯಲ್ಲಿ ನಮ್ಮದು ಕಾರ್ಬಾರ್ ಆಗ್ತಾ ಉಂಟು. ಸೌಂಡ್ ಕೇಳ್ತಾ ಇರ್ಬೋದು ನಿಮಗೆಲ್ಲ. ಸೌಂಡ್ ನೋಡಿ. ಈಗ ಒಬ್ಳದು
ಅವಳಿಗೆ ಅದು ಸೌಂಡ್ ಕೇಳಿದರೆ ಹಿಂಗೆ ಮಾಡ್ತಾಳೆ. ಹಿಂಗೆ ಅಲ್ಲಿ ಹೋಗಿ ತೋರಿಸ್ತೇನೆ, ಅವಳದ್ದು ನಾಟಕ ತೋರಿಸ್ತೇನೆ. ಇಲ್ಲಿ ಮನೆಯಲ್ಲಿ ಸೌಂಡ್ ಕೇಳ್ತಾ ಇತ್ತು ಆಯ್ತಾ, ಆಗಲೇ ಸ್ಟಾರ್ಟ್ ಮಾಡಿದ್ದಾಳು ಅವಳು. ಒಮ್ಮೆ ಇಲ್ಲಿ ನೋಡಿ ಎದುರಲ್ಲಿ ವೇಷ ಹಾಕಿಸಿ. ಪಾಪ ಇವ್ರು ನೋಡ ಬಿಸಿಲಿಗೆ ಅಲ್ವಾ ಅದು ಪಾಪ ಎದುರಲ್ಲಿ ಲೈಟ್ ಹೊಡಿತಾ ಉಂಟು. ಕಣ್ಣಿಗೆ ಅಡ್ಡ ಇಟ್ಕೊಳೋದು. ಲೈಟಿಂಗ್ ನೋಡು ಮಾರೈತೆ, ಸೂಪರ್ ಡ್ರೆಸ್ ಮಾಡಿದ್ದಾರೆ. ಇದು ನೋಡು ಬಿಟ್ಟಿ ಮಾಡ್ಕೊಂಡು ಲೈಟಿಂಗ್ಸ್ ನೋಡು ಸೂಪರ್ ಆಗಿದೆ ಅಲ್ಲ. ಫುಲ್ ಕಡೆಯಲ್ಲಿ ಫುಲ್ ಹಾಕಿದ್ರು. ಮತ್ತೆ ಇವ್ ನೋಡು, ಇವ ನಿಂಗೆ ಹಿಂದೆ ತಿರುಗಿದ್ದ ನೋಡು, ನಿಂಗೆ ನೋಡಿದ ನೋಡು. ನಾನು ಅನ್ಕೊಂಡು ಯಾರದು ಅಂತ ಕೇಳಿದೆ, ನಿಂಗೆ ಗೊತ್ತಿಲ್ಲ. ಹೌದು, ಗುರ್ತವೆಲ್ಲ ಯಾರು ಅಂತ ಹೇಳಿ ಗೊತ್ತಿಲ್ಲ. ಮಾಮ ನೋಡು. ಫೈನಲಿ ರೀಚ್ ಆದ್ವಿ ಸ್ಟೇಜಿಗೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ಅಂದರೆ ಈ ಥರ ಸ್ಟೇಜಲ್ಲಿ ನಲಿಯೋದು ಅಂತ ಹೇಳ್ಕೊಂಡು ಇದುವರೆಗೆ ನೋಡಲಿಲ್ಲ. ಅಂದರೆ ನೀನು ಮಸ್ಕತ್ತಲ್ಲಿದ್ದಿ, ಹಾಗಾಗಿ ನೋಡಲಿಕ್ಕೆ ಸಿಗಲಿಲ್ಲ ಇದುವರೆಗೆ. ಅಷ್ಟಲ್ಲ ಮರೆತು ಅಷ್ಟು ಲೈಫಲ್ಲೇ ಫಸ್ಟ್ ಟೈಮ್ ನನಗೆ. ಮದುವೆ ನಂತರ ಫಸ್ಟ್ ಟೈಮ್ ಹೇಳೋದು. ಹೌದು, ಬಿಫೋರ್ ಮ್ಯಾರೇಜ್ ಸಹ ಸಿಕ್ಕಿಲ್ಲ ನನಗೆ. ಇದು ನನ್ನ ಲೈಫದ್ದೇ ಫಸ್ಟ್ ಟೈಮ್. ಹೌದು, ಒಟ್ರಾಶಿ ಜನರಿದ್ದು ಕ್ರೌಡ್ ಅಂದರೆ ಒಂದು 6,000 ಇರ್ಬೋದು ಅಂತ ಹೆಚ್ಚು ಉಂಟಮ್ಮ. ಅವರು MC ಮಾಡೋರು ಹೇಳ್ತಿದ್ರು 6,000 ಸೂಪರ್ ಮಾಡ್ತಿದಾರಲ್ಲ. ಓ, ಹೇಗೆ ಬ್ಯಾಲೆನ್ಸ್ ಆಗ್ತದೆ ಭವ್ಯ. ಇದು ನೋಡಿ ಒಳಗೋಗಿದ್ದಾರೆ ಸರ್. ಕಣ್ಣು ರೆಪ್ಪೆ ಮುಚ್ಚುದಿಲ್ಲ ಹುಡುಗ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಸ್ತ ಮಹಾಲಿಂಗೇಶ್ವರ ಟೀಮಿಗೆ ಉಡುಪಿ ಚಪ್ಪಾಳೆ ಯಾಕಿಲ್ಲ? ಒಂಜಿ ಜೋರಾನ ತಾಟಿಕೊರ್ಲೆ ಇಸ್ತ ಮಹಾಲಿಂಗೇಶ್ವರ ಟೀಮದ ಬಾರಿ ಪೊರ್ಲದ ಪರ್ಫಾರ್ಮೆನ್ಸ್ಗೋಸ್ಕರ ನಮ್ಮ ಇಡೀ ತಂಡದ ಮಾತ ಕಲಾವಿದರಿಗ್ಲ ನಮ್ಮ ಬೊಕ್ಕರ ಸೊಲ್ಮೆಸ್ ನಟೆ ಪಂಡ ರೂಪೇಶ್ ರಂಚದಾರನ ಮಲ್ಲ ಉಡಲ್ಗೆ ನಿಕ್ಲ ಒಂಜಿ ಮಲ್ಲ ತಾಟಿ ಕೊಡ್ದು ಎಂಕಲ್ನ ಉಡುಪಿದ ಅಬ್ಬರದ ಪಿಲಿನಲ್ಲಿದ್ದ ಟೈಗರ್ ಫ್ರೆಂಡ್ಸ್ ತಕ್ಕಲ ಈ ಒಂಜಿ ವೇದಿಕೆಗೆ ಎಂಕಲು ಸ್ವಾಗತ ಮಲ್ತೊಂದಿಲ್ಲ. ಸೊ ದಯಮಲ್ತು ನಮ್ಮ ಜೈ ಸಿನಿಮಾದ ಹೋಲ್ ಟೀಮ್ ತುಲೆ ಏತು ಶೋಕ್ ಅಕ್ಲು ಡ್ರೆಸ್ ಬಾರ್ದು ಬೈದೇರು. ಬೊಲ್ದುದ ಮುಂಡು ಬೊಲ್ದುದ ಅಂಗಿ ಮಸ್ತ್ ರಡ್ಡು ಮೂಜಿ ಸ್ಟೇಜಿಗೆ ಪೋಯರುಂಡು ರೆಡಿಯಾದ ಬೈದೇರು ಅಕ್ಲು ಬಾರಿ ಪೊರ್ಲಾದ ಹಂಗಿಡ್ಲ ಬರೀತಾರೆ. ಸೊ ಇಡೀ ನಮ್ಮ ಜೈ ಟೀಮ್ಗೆ ಉಡುಪಿದ ಕ್ಲೋರ ಜೈ ಪಂಡ. ತುಂಬಿ ಬೆಟ್ಟೆಡ್ 6,000 ಜನ ಸೇರಿದಾರೆ ಬಂದು ಮಣಿಪಾಲ ಮುಟ್ಟ ಗೊತ್ತಾವು. 6,000 ಜನತ ವಾಯ್ಸ್ ಒಂದು ಯಾನ 3, 2, 1 ಪನ್ಪೆ ನಿಕಲು ಮಾತು ಅವರ ಜೋರಾದ ಜೈ 3, 2, 1 here we go. ಸೂಪರ್. ಸೊ ಈ ರೀತಿ ರೂಪೇಶ್ ಶೆಟ್ಟಿ ಪಾತಿರ್ವೇರು ಬೊಕ್ಕತ್ತೂಲಿ ಅಕ್ಕಲು ಪ್ಯಾಂಟ್ ಪಾಡ್ದು ಬತ್ತಂಡ ಪಿಲಿ ನಲ್ಪಿರಂತೆ ಬಂಗ ಹಾಕೊಂಡು ಬಂದು ಸುರುಕ್ಕೆ ಲುಂಗಿ ಪಾಡ್ದು ರೆಡಿಯಾದ ಬೈದೇರು. ಕರೆಕ್ಟ್ ಅದ? ನಾವೆಲ್ಲ ನಿಂತ್ಕೊಂಡು ಶೋ ನೋಡಿದ್ರೆ ಮೇಡಮ್ ಕುತ್ಕೊಂಡು ಶೋ ನೋಡ್ತಾ ಇದ್ದಾರೆ. ಅಜ್ಜನಾಗ್ಲಿಕ್ಕೆ ದೊಡ್ಡಪ್ಪನಾಗ್ಲಿಕ್ಕೆ ಚಿಕ್ಕಮ್ಮನಾಗ್ಲಿಕ್ಕೆ ಮಣ್ಣಾಗ್ಲಿಕ್ಕೆ ಎಲ್ಲಿ ಆಗ್ಲಿಕ್ಕೆ ಇಲ್ಲದಾಗ್ಲಿಕ್ಕೆ ಬರೀದಲ್ಲದಾಗ್ಲಿಕ್ಕೆ ಮಾದರಿಗ್ಲ ವೆರಿ ಗುಡ್. ಥ್ಯಾಂಕ್ ಯು. ಎಂಗಲ ಫುಡ್ಲಡ್ ಒಂಚೂರು ರೆಸ್ಟ್ರಿಕ್ಷನ್ ಉಂಡು ಸೌಂಡ್ ಮಾತ ಮೂಲ ಇಚ್ಚಿನ. ಬ್ಯಾಕ್ಗ್ರೌಂಡ್ ನೋಡ್ಬೋದು ಎಷ್ಟು ರಶ್ ಉಂಟಂತ. ನಾವು ನಿಂತ್ಕೊಂಡೇ ಇದ್ದದ್ದು. ಬಟ್ ನಾವು ಇಷ್ಟು ಹೊತ್ತು ಮಗುವನ್ನು ಹಿಡ್ಕೊಂಡು ನಿಂತ್ವಿ. ಇಷ್ಟು ಹೊತ್ತು ಒಂದೇ ಒಂದು ಮಗ ನಮಗೆ ಚೇರ್ ಕೊಡಲಿಲ್ಲ. ಇವಾಗ ಕಿಟಿ ನಗಾಡ್ತಾನೆ, ಕಣ್ಣು ಮುಚ್ತಾನ ನೋಡು. ಹೌದು, ಒಳ್ಳೆ ಎಂಜಾಯ್ ಮಾಡಿದ ಅವನು, ತುಂಬ ಒಳ್ಳೆ ಎಂಜಾಯ್ ಮಾಡಿದ. ಅವನಿಗೆ ವೇಷಗಳೆಲ್ಲ ಹೆದರಿಕೆ ಇಲ್ಲ ಮಾರ. ಯಾರಾದರೆ ಹೆದರ್ಕೊಂಡು ಬೊಬ್ಬೆ ಹೊಡಿತಾರೆ, ಇವ ಅವುಗಳ ಎದುರಲ್ಲೇ ರೆಪ್ಪೆ ಮುಚ್ತಾನ ನೋಡು. ಒಳ್ಳೆ ಫಂಕ್ಷನ್ ನೋಡಿದ್ದಾನೆ ಮಾತ್ರ. ಒಂದು ಸ್ವಲ್ಪ ಹೊತ್ತು ಚೊರೆ ಮಾಡಿದ, ಮತ್ತೆ ಇಲ್ಲ. ಮತ್ತೆ ನನಗೆ ಚೇರ್ ಸಿಕ್ಕಿತ್ತು ಮತ್ತೆಗೆ. ನನ್ನ ಮಗ ಒಬ್ರು ಪುಣ್ಯಾತ್ಮರು ಕೊಟ್ಟರು ಚೇರ್. ನಮ್ಮನ್ನು ನೋಡಿ ಪಾಪ ಕಾಣಿತೇನೆ ಅವರಿಗೆ. 2 ಚೇರ್ ಕೊಟ್ಟರು ನಮ್ಗಿಬ್ಬರಿಗೆ. ಕುತ್ಕೊಂಡ್ರು ಸುಖ ಉಂಟಾ? ಬಂದ್ರಲ್ಲ ಮಕ್ಕಳು, ಬಂದು ನೋಡು. ಇವಳಿಗೆ ಅಲ್ಲಿ ಕುತ್ಕೊಂಡಿದ್ದವಳು ಇಲ್ಲಿ ನನ್ನ ಹತ್ರ ಬಂದಳು ನೋಡು. ಅವಳದ್ದು ಬೇರೆ
ನಾವು ವಿಡಿಯೋ ತೆಗಿತಿದ್ವಲ್ಲ ಅವ್ಳು ಫೋಟೋ ಅಂತೇಳಿ ಅನ್ಕೊಂಡ್ಲ ಅಂತ. ಹೌದೌದೌದು. ಎಂತದ ಖಾಲಿ ಒನ್ ಅಂತ ಹೇಳಿ ತೋರಿಸ್ತಾ ಇದ್ದಾಳಪ್ಪ. ಮಸ್ತ್ ಖುಷಿ ಆಂಡಿಡೆ ಬರ್ತದೆ 4ನೇ ವರ್ಷದ ಒಂದು ಬರೋದಿಲ್ಲ ಯಾನ್ ಕೂಡ ಪ್ರೋಗ್ರಾಮ್ 3ನೇ ವರ್ಷದ ಹೋಗುತ್ತೆ ಎಂದು 4ನೇ ವರ್ಷದಲ್ಲ ಇಂಚ ಅಣ್ಣನ 10 ವರ್ಷ ಓಲ್ ಮಾಡ್ಕೊಂಡು ಸುಮಾರು ಬಿಲ್ಡಿಂಗ್ ಎಫೋರ್ಡ್ ನಾನು ಮಸ್ತ್ ಖುಷಿ ಆಗ್ಬೋದು ಜೋಕ್ಲೇಟ್ ಮಲ್ಲ ವೇದಿಕೆ ಬರ್ತೋಡು ದಂಡ ಪಿಲಿವೇಶ ನನ್ನ ಮುದ್ದು ಕೃಷ್ಣ ಅಂತ ಹೇಳಿ ಅವಳ ಬರ್ತೇನೆ ಇಲ್ಲ ಬಾಲ್ಯಗೆ ಮನೆಗೆ ಬಣ್ಣ ಬಾಡದೆ ಈಚೆ ನನ್ನ ಪಿಲಿವೇಶ ಬಾಡದೆ ಇಲ್ಲಿ ಹಾಗಾಗಿ ಅವರು ಆ ಸಿನಿಮಾದಲ್ಲೂ ಕೂಡ ಇದ್ದಾರೆ. ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಹಲವಾರು ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗವಾಗಿದ್ದವರು. ಒಂಜಿ ಗಡ್ಡ ಪಾತ್ರ ಯತೀಶನ್ ಬಹುಶಃ ಉಡುಪಿ ಎನ್ನ ಮಟ್ಟದ ಇಡೀ ಕರ್ನಾಟಕ ಒಂದು ಸಾಂಸ್ಕೃತಿಕ ನಗರಿ, ನಮ್ಮ ಸಾಂಸ್ಕೃತಿಕ ಕ್ಯಾಪಿಟಲ್ ಅನ್ಕೊಳ್ಳಿ. ಮಸ್ತ್ ಸಮಯದಂಚಿ ಮೂಲು ನಾಟಕ ಯಕ್ಷಗಾನ ನಿಖಿಲ್ ಮಲ್ಪನ ಜೋಕ್ಲಿಗೆ ಟ್ರೈನಿಂಗ್ ಬಗ್ಗೆ ಇಂಚಿನ ವೇದಿಕೆ ಮಸ್ತ್ ಟ್ಯಾಲೆಂಟೆಡ್. ನಮ್ಗಿಂತ ಇವರಿಬ್ರು ಎಂಜಾಯ್ ಮಾಡಿದ್ ನೋಡ. ಹೌದು, ಇಬ್ರು ತಕ 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 ಕಾಲ್ ನಮ್ಮದು. ಹೌದು, ನಮ್ಮ ಕಾಲ ನೋಡಿ ಒಳ್ಳೆ ತಕ 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 ತಕೊಂಡು ನಮ್ಮ ಕಾಲಿಗೆ ಒಳ್ಳೆ ಮಸಾಜ್ ಮಾಡಿದ್ರು ಮಾತ್ರ ಇಬ್ರು ಸಹ. ಹೌದು, ಇದು ನೋಡಿ ಮರತ್ತಿದ ಕಾಲು ಮುರ್ದೆ ಹಾಕಿ ಬಿಟ್ಲು ಮರತ್ತಿ. ಅಯ್ಯೋ ದೇವ. ಬಾಯ್ ಓಪನೆ ಬಾಯ್ ಮರೈತಿ ಎಷ್ಟು ಆಸೆ ಮಾಡ್ತಾಳೆ ತಮ್ಮನಿಗೆ. ನಾವು ಹುಲಿ ವೇಷ ನೋಡೋದಕ್ಕಿಂತ ಜಾಸ್ತಿ ನಮ್ಮಿಬ್ಬರ ಮಕ್ಕಳ ವೇಷ ನೋಡ್ತಾ ಇದ್ವಿ. ಇಲ್ಲಿ ನೋಡಿ ಅಹನ ರಿಯಾನ್ಸಿಗೆ ಹೇಗೆ ಆಸೆ ಮಾಡ್ತಾಳೆ ನೋಡಿ. ಅವಳು ಹೇಳಿಕೊಡೋದು ಹೇಗೆ ಡ್ಯಾನ್ಸ್ ಮಾಡೋದು ಅಂತ ಹೇಳಿ. ಹೀಗೆ ಅಂದರೆ ಅಲ್ಲಿ ಪಿಲಿ ನೋಡ್ತಿದ್ದಾಳಲ್ಲ, ಹಾಗೆ ಬಂದು ಇವನಿಗೆ ಹೇಳೋದು ಹೀಗೆ ಮಾಡು ಅಂತ ಹೇಳಿ. ಅವನು ಆಚೆ ಅಲ್ಲೇ ಬ್ಯುಸಿ ಇದ್ದಾನೆ. ಅವನ ಕಣ್ಣು ಖಾಲಿ ಸ್ಟೇಜಲ್ಲೇ ಉಂಟು. ದೊಡ್ಡ ಡ್ಯಾನ್ಸರ್ ಆಗ್ತಾನ ಮಾರೈತಿ. ಹಾಕಿ ಎಲ್ಲದಕ್ಕೂ ಆಗ್ಬೇಕು ಮಕ್ಕಳಿಗೆ. ಅವಳು ನೋಡು ಹಗ್ ಮಾಡೋದು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದ್ರಲ್ಲಿ ಮತ್ತೆ ನೋಡು. ಈಗ ಎಂತ ಹೇಳ್ತಾಳೆ ಗೊತ್ತುಂಟಾ, ನಾನು ಎತ್ಕೊಡ್ತೇನೆ ನೀನು ಬಿಡು ಅಂತಿದ್ದೆ ಹೇಳ್ತಿದ್ದ. ಇಲ್ಲಿ ವೇಷ ಆಗ್ತಾ ಉಂಟು. ನಾವು ಈ ವೇಷ ನೋಡ್ಬೇಕಾ
ಅಥವಾ ಇಲ್ಲಿ ದ್ವೇಷ ನೋಡ್ಬೇಕಾ ಗೊತ್ತಾಗ್ತಿಲ್ಲ. ಇವಳಿಗೆ ನಾನು ಎತ್ಕೊಳ್ಬೇಕು, ಇವಳು ಅವನಿಗೆ ಎತ್ಕೊಳ್ತಾಳಂತೆ. ಈಗ ಅವಳಿಗೆ ಒಟ್ಟಿನಲ್ಲಿ ಡ್ಯಾನ್ಸ್ ಆಗಬೇಕು. ಇದು ನೋಡು, ಹೌದು. ಇಲ್ಲಿ ನೋಡಿ ಒಬ್ಳು 5 ವರ್ಷದವಳು ಯಶ್ವಿ ಎಸ್ ನಾಯ್ಕ್ ಎಷ್ಟು ಚಂದ ಮರಕಾಲು ಹಾಕಿ ಕುಂದಿದ್ದಾಳಂದ್ರೆ ಅದು ಎಷ್ಟು ಕಷ್ಟ ಉಂಟಂದರೆ ಪಾಪ, ಅದು 5 ವರ್ಷದ ಮಗು ಎಷ್ಟು ಚಂದ ಕುಣಿದಿದ್ದಾರೆ. ಅವರು ಆ್ಯಕ್ಚುಲಿ ನಮಗೆ ಗುರ್ತದವರು, ತುಂಬ ಒಳ್ಳೆ ಕುಣಿದಿದ್ದಾಳೆ. ಮನೆಗೆ ಬಂದು ಮೊದಲ ಕೆಲಸ ಮಾಡಿದ್ದು ದೃಷ್ಟಿ ತೆಗ್ದದ್ದು. 2 ಮಕ್ಕಳಿಗೂ ತೆಗ್ದ್ವಿ. ತೆಗ್ದು ನಮ್ಮದು ದೃಷ್ಟಿ ತೆಗೆಯೋ ಮೇಡಮ್ ಇದ್ದಾರೆ, ಬಂದಿದ್ರು. ಅವರು ಮೇಡಮ್ ತೆಗ್ದದ್ದು. ನಾವು ಬಂದ್ವಿ. ಈಗ ಸಾಕಾಯ್ತು ಮಾರೆ, ಬರುವಾಗ ಮಾತ್ರ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ತುಂಬಾ ರಶ್ ಇತ್ತು. ಮತ್ತೆ ಮಕ್ಕಳು ಸಹ ಚೊರೆ ಮಾಡ್ತಾ ಇದ್ರು. ಟ್ರಾಫಿಕ್ ಟೈಪ್ ಇತ್ತು ಸ್ವಲ್ಪ, ಅಂದ್ರೆ ಅದು ರೋಡ್ ಸೈಡ್ ಅದಾಗಿದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು. ನಾವು ನಡ್ಕೊಂಡೇ ಬಂದ್ವಿ, ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ತುಂಬಾ ಕ್ರೌಡ್ ಇದ್ದದ್ರಿಂದ ನಿಂತ ಮಕ್ಕಳನ್ನು ಹಿಡ್ಕೊಂಡು ಸಾಕಾಯ್ತು. ಮತ್ತೆ ನಮ್ಮನ್ನ ನೋಡಿ ಒಬ್ರು ಚೇರ್ ಕೊಟ್ರು, ಕೂತ್ಕೊಳ್ಳಿ ಪಾಪ ಅಂತ. ಮತ್ತೆ ಲಾಸ್ಟಿಗೆ ಇಬ್ಬರಿಗೆ ಸಹ ಒಂದೊಂದು ಚೇರ್ ಕೊಟ್ರು, ಮಕ್ಕಳನ್ನ ಹಿಡ್ಕೊಂಡು ಕೂತ್ಕೊಳ್ಳಿ ನೀವು ಅಂತ ಹೇಳಿ. ಹಾಗೆ ಇನ್ನೊಂದು 10:30 11 ಗಂಟೆ ತನಕ ಉಂಟು ಫಂಕ್ಷನ್, ಮುಗಿತದೆ. ಇಲ್ಲ 1 ಗಂಟೆ ಅಂತ ಹೇಳಿದ್ರಲ್ಲ. ಇಲ್ಲ ಅದೆಲ್ಲ ಎಲ್ಲ ಕಂಪ್ಲೀಟ್ ಆಗುವಾಗ ಅವರದ್ದು ಕಾಂಪಿಟಿಷನ್ 11 ಗಂಟೆಗೆ ಎಂಡ್ ಆಗ್ತದೆ. ಈಗ ಆಯ್ತಲ್ಲ ಟೈಮ್ 10 ಗಂಟೆ ಆಯ್ತು. 10 ಗಂಟೆಗೆ ಬಂದ್ವಿ ನಾವು. ಇನ್ನು ನಿಂತ್ಕೊಳ್ಬೋದಿತ್ತು, ಮತ್ತೆ ಊಟ ಎಲ್ಲ ಇನ್ನು ಎಂತ ಅಡಿಗೆ ಆಗ್ಲಿಲ್ಲ. ಮತ್ತೆ ಮಕ್ಕಳಿಗೆ ಸಹ ಊಟ ಎಲ್ಲ ಮಾಡಿಸ್ಲಿಕ್ಕೆ ಉಂಟಲ್ವಾ, ಅದಕ್ಕೆ ನಾವು ಬಂದ್ವಿ. ಪಟ್ಟ ಅಲ್ಲಿಂದ ಎಸ್ಕೇಪ್ ಆದ್ವಿ. ಇನ್ನು ನಾಳೆ ಸಹ ಉಂಟು, ನಾಳೆ ವಿಟ್ಲಪಿಂಡಿ. ನಾವು ಅಲ್ಲಿ ಹೋಗ್ತೇವೆ. ಹೋಗಿ ನಾಳೆ ಮಕ್ಕಳನ್ನ ಕರ್ಕೊಂಡು ಹೋಗೋ ಪ್ಲಾನ್ ಇಲ್ಲ, ನಾವೇ ಹೋಗಿ ಬರುವ ಅಂತ ಹೇಳಿ. ಹೋಗೋ ಪ್ಲಾನ್ ಇರ್ಲಿಲ್ಲ, ನಿಮ್ಗೆಲ್ಲ ವಿಡಿಯೋ ನೋಡ್ಬೇಕಲ್ವಾ, ಅದಕ್ಕೋಸ್ಕರ ಹೋಗುವ ಅಂತ ಪ್ಲಾನ್ ಮಾಡಿ. ತುಂಬಾ ರಶ್ ಇರ್ತದೆ, ನಿಂತ್ರೆ ಸಾಕು ದುಡ್ಕೊಂಡು ಹೋಗ್ತಾರೆ ನಮ್ಮ ಮನೆ. ಒಟ್ರಾಸಿ ರಶ್ ಇರ್ತದೆ. ನಂಗೆ ಕ್ರೌಡ್ ಅಂದ್ರೆ ಆಗುದಿಲ್ಲ ಮರತೆ, ತುಂಬಾ ಕ್ರೌಡ್ ಇರ್ತದೆ. ಬಟ್ ಜನಗಳಿಗೋಸ್ಕರ ನಾವು ಹೋಗಿ ಅಷ್ಟು ಕ್ರೌಡ್ ಇರ್ತದೆ. ನಾವು ಅದಕ್ಕೆ 2 ಗಂಟೆ ಹಾಗೆ ಹೋದ್ರೆ ಬೇಗನೆ ಕ್ರೌಡ್ ಆಗೋಕ್ಕಿಂತ ಮುಂಚೆ ಬರ್ಬೋದು. ಹಾಗೆ ಮಾಡುವ, ಹೆಂಗೆ? ಓಕೆ. ಬಟ್ ಇದು ಕೃಷ್ಣ ಜನ್ಮಾಷ್ಟಮಿದ್ದು ವಿಡಿಯೋ ಇವತ್ತಿದ್ದು. ಮಧ್ಯಾಹ್ನ ಇವಳು ಹೋಗಿದ್ಲು, ಹೌದು. ಅಲ್ಲಿದ್ದು ಅವಳು ಕ್ಲಿಕ್ ಮಾಡಿ ಬಂದಿ. ನಾನು ಹೋಗ್ಲಿಲ್ಲ, ಅಂದ್ರೆ ಮಗು ಸ್ವಲ್ಪ ಅವಳಿಗೆ ಹುಷಾರಿರ್ಲಿಲ್ಲ, ಸೊ ನಾನು ಹಾಗೆ ಹೋಗ್ಲಿಲ್ಲ. ನಾವು ಹೋಗಿ ಬಂದ್ವಿ ಫ್ಯಾಮಿಲಿ. ಸ್ವಲ್ಪ ಅಲ್ಲಿದ್ದು ಕ್ಲಿಪ್ಸ್ ಉಂಟು, ಹಾಕಿದ್ದೇನಲ್ಲ. ಬಂದೆ ನಿಲ್ಲಿ ಗಡಿಬಿಡಿ ಮಾಡಬೇಡಿ. ಓಕೆ, ಹಾಗಾದ್ರೆ ಫೈನ್. ನಾವು ನಿಮ್ಗೆ ವಿಡಿಯೋ ಇಷ್ಟ ಆಗಿರಬಹುದು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಸಹ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಕಮೆಂಟ್ ಯಾರದು ಇರುವುದಿಲ್ಲ, ವಾಟ್ಸ್ಆಪ್ ಅಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಹಾಕಿ ನಮ್ಗೆ ಒಂಚೂರು ಖುಷಿ ಆಗ್ತದೆ, ಇನ್ನೂ ಖುಷಿ ಆಗ್ತದೆ. ಹೌದು, ನಮ್ಗೆ ಮಾಡಿದ ಎಫರ್ಟ್ಗೆ ಫಲ ಸಿಕ್ಕಿದ ಹಾಗೆ ಆಗ್ತದೆ. ಒಂದು ವಿಡಿಯೋ ಮಾಡಿ ರಿಕ್ವೆಸ್ಟ್, ಕಮೆಂಟ್ ಅಲ್ಲೇ ಹಾಕಿ, ನಮ್ಗೆ ಪರ್ಸನಲ್ ಆಗಿ ಕಮೆಂಟ್ ಮಾಡಬೇಡಿ. ಹೌದು, ತುಂಬಾ ಮೆಸೇಜ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಬರ್ತದೆ, ಕಮೆಂಟ್ ಅಲ್ಲಿ ಇರುದಿಲ್ಲ. ಕಮೆಂಟ್ ಅಲ್ಲಿ ಇಬ್ರು ಇದ್ದಾರೆ ಅಷ್ಟೇ, ಅವ್ರು ಎವ್ರಿ ವಿಡಿಯೋಗೆ. ಎವ್ರಿ ವಿಡಿಯೋಗೆ ಅವರಿಬ್ರೇ ಹಾಕ್ತಾ ಇರ್ತಾರೆ, ಖುಷಿ ಆಗ್ತದೆ. ಹೌದು, ಖುಷಿ ಆಗ್ತದೆ. ಹೌದೌದು. ಅಲ್ಲ, ನಂಗೆ ಆಕ್ಚುಲಿ ಇವರದ್ದು ಅವಳದ್ದು ಫ್ರೆಂಡ್ಸ್ ಯಾರು ಕಮೆಂಟ್ ಮಾಡ್ತಿಲ್ಲ ಗಾಯ್ಸ್. ಅವಳಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ನಂಗಿರುದು. ಪ್ಲೀಸ್ ಕಮೆಂಟ್, ಡೈರೆಕ್ಟ್ ಕಮೆಂಟ್ ಅಂತಲ್ಲ, ಶೇರ್ ಮಾಡಿ. ಆಕ್ಚುಲಿ ವ್ಯೂಸ್, ಆಕ್ಚುಲಿ ಅವಳ ಲೆಕ್ಕದಲ್ಲಿ, ಅವಳದ್ದು ವಿಡಿಯೋಸ್ ಲೆಕ್ಕದಲ್ಲಿ ನನ್ನದು ವ್ಯೂಸ್ ಜಾಸ್ತಿ ಆಗ್ಬೇಕು. ಯಾಕಂದ್ರೆ ನಂಗೆ 1000+ ಇದಾರೆ ಫ್ರೆಂಡ್ಸ್ ನವರು. ಬಟ್ ಒಬ್ರೇ ಸಬ್ಸ್ಕ್ರೈಬ್ ಮಾಡಿ ಆಚೆಗೆ ಆಗ್ತದೆ ಅವಳ ಎದುರಲ್ಲಿ. ನನ್ಗೆ ಇಷ್ಟು ಜನ ಫ್ರೆಂಡ್ಸ್ ಇದಾರೆ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಮಾಡಿ, ಫುಲ್ ನೋಡಿ ವಿಡಿಯೋ, ಕಂಪ್ಲೀಟ್ ವಿಡಿಯೋ ನೋಡ್ಬೇಕು. ಅರ್ಧ ಸ್ಕಿಪ್ ನೋಡ್ಬೇಡಿ, ಒಳ್ಳೇದಾಗುದಿಲ್ಲ. ನಾವು ನೋಡಿ, ನಾವು ಬೇರೆಯವರದ್ದು ಫಾಲೋವರ್ ಆಗಿ ಅಥವಾ ಬೇರೆಯವರ ಸಬ್ಸ್ಕ್ರೈಬ್ ಆಗಿ ನಾವು ಕಂಪ್ಲೀಟ್ ವಿಡಿಯೋ ನೋಡಲ್ವಾ, ಹಾಗೆ ನಮ್ಮದು ಸ್ವಲ್ಪ ಈಗ ಮರ್ಲಿ ಇರ್ತದೆ. ಮತ್ತೆ ಸೀರಿಯಸ್ ಆಗ್ತೇವೆ ನಾವು. ಅದು 13 ವರ್ಷ ಆಯ್ತು ಸೀರಿಯಸ್ ಆಗ್ಲಿಕ್ಕೆ. ಹೌದು, ಅಲ್ಲಿ ತನಕ ಒಂಚೂರು ತಾಳ್ಮೆಯಿಂದ ಇನ್ನು ಒಳ್ಳೆ ವಿಡಿಯೋಸ್ ನಾವು ಹಾಕ್ತೇವೆ.
ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀವಿ, ಒಳ್ಳೊಳ್ಳೆ ಕಂಟೆಂಟ್ ತಕೊಂಡ್ ಬಂದು ಹಾಕ್ತೀವಿ. ಅಲ್ಲ ಈಗ ಇವರಿಗೆ ನಮ್ಮ ಅಲ್ಲ starting stage ಅವರಿಗೆ ಅಲ್ಲಿ ಸ್ಟಾರ್ಟಿಂಗ್ ಇದು ಹೇಗೆ ಇರ್ಲಿ ಪೆತ್ತ ಗೊದ್ದೆ ಹೋಗ್ಲಿ ಅಂತ ನಾವೀಗ ಫಸ್ಟ್ ಹೇಗೆ ಇರ್ಲಿ ಅಲ್ಲ ಹೇಗೆ ಇರ್ಲಿ ಅವ್ರಿಗೆ ಕಾಮಿಡಿ ಆಗ್ತಾ ಉಂಟು ಮಾತ್ರ. ಕಾಮಿಡಿ ಆಗ್ತಾ ಉಂಟಾ ಆದ್ರೆ ಕಮೆಂಟ್ ಮಾಡಿ. ಮತ್ತೆಂತ ಹೇಳಿ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಇದ್ದೇವೆ ಈಗ, ನಾವು ಥರ್ಡ್ ಸ್ಟೆಪ್ಪಿಗೆ ಬರ್ಬೇಕಲ್ಲ. ಸೊ ನೀವು ನನ್ನ ಫ್ರೆಂಡ್ಸ್ ಯಾರು ಇದ್ದೀರಿ ಅಲ್ಲ ಅವರು ನೀವು ಮುಂದೆ ಅಲ್ಲ ನಾ ಸೀರಿಯಸ್ ಆಗಿ ಹೇಳ್ತಿದ್ದೇನೆ, ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ರಿಕ್ವೆಸ್ಟ್ ಪ್ಲೀಸ್. ಅಮ್ಮಯ್ಯ ಇವಳೆದ್ರಲ್ಲ ಮರ್ಯಾದೆ ಆಗ್ತಾ ಉಂಟು. ಹಾಗೇನಿಲ್ಲ, ನೋಡೋರು ನೋಡಿ, ನೀವು ನೋಡ್ಲಿಕ್ಕೆ ಇಲ್ವಾ? ಕಟ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ. ಇಷ್ಟ ಆಗ್ತದಲ್ಲ ನಿಮ್ಗೆ? ನಮ್ಮದೀಗ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ ಅಷ್ಟೇ. ನಾವು ಮತ್ತೆಂತ ನಿಮ್ಗೆ ಕಮೆಂಟ್ ಹಾಕಿದ್ರೆ ಹಣ ಹೋಗ್ತದಾ? ಇಲ್ಲ ಅಲ್ಲ. ಅಲ್ಲ ಭವ್ಯ, ನಂಗೆ ಟೆನ್ಷನ್ ಏನ್ ಗೊತ್ತುಂಟಾ? ಹಣ ಹೋಗ್ತದಾ? ಅಲ್ಲ, ನಮ್ದು ವ್ಯೂಸ್ ಎಷ್ಟು ಉಂಟು ಗೊತ್ತುಂಟಾ? 300 ಹಾಗೆ ಉಂಟು. ಸಬ್ಸ್ಕ್ರೈಬ್ 100 ಅಲ್ಲಿ ಉಂಟು. ಯಾಕೆ 300 ವ್ಯೂಸ್ ಆದವರಿಗೆ 300 ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಆಗುದಿಲ್ವಾ? ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಆಗುದಿಲ್ವಾ? ಕೆಲವರು ಇದಾರೆ ಸಬ್ಸ್ಕ್ರೈಬ್ ಮಾಡ್ತೇನೆ ಅಂತ ಹೇಳ್ಕೊಂಡು ಮಾಡ್ಕೊಂಡ್ರಲ್ಲೇ ಇದ್ದಾರೆ. ಇದುವರೆಗೆ ಮಾಡ್ಲಿಲ್ಲ ಅವರು. ಗೊತ್ತು ನಂಗೆ, ಹೆಸರು ಹೇಳುದಿಲ್ಲ ನಾವು. ಅವ್ರು ಕಾಲ್ ಹೇಳ್ತಿದ್ದಾರೆ ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ತೀನಿ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ. ಪಾಪ ಅವರಿಗೆ ಸಿಗ್ತಾ ಇಲ್ಲ ಅಂತ ಇನ್ನು ಲಾಗಿನ್ ಕೇಳ್ತಾ. ಎಂತ ಲಾಗಿನ್ ದೇವರಿಗೆ ಗೊತ್ತು. ನಾವು ಡೈರೆಕ್ಟ್ ಲಿಂಕ್ ಹಾಕ್ತಾ ಇದ್ದೇವೆ. ಲಿಂಕ್ ಹಾಕುದರಲ್ಲಿ ಡೈರೆಕ್ಟ್ ಯೂಟ್ಯೂಬ್ ಓಪನ್ ಆಗ್ತದೆ. ಬ್ರೌಸರಿಗೆ ಹೋದ್ರೆ ನೀವು ಉಂಟಲ್ಲ ಹ್ಯಾಶ್ಟ್ಯಾಗ್ ಹಾಕಿ ವಿತ್ ಸ್ಪೇಸ್ ಕೊಡಬೇಡಿ, ಬೆಸ್ಟಿ ಅಂತ ಹಾಕಿನಿ, ನಿಮ್ಗೆ ಆಗ ನಮ್ದು ಫಸ್ಟ್ ಬರ್ತದೆ. ಇಲ್ಲ ಅದು ಸಹ ಒಂದಿಲ್ಲ ಅಂತ ಹೇಳಿದ್ರೆ ಹ್ಯಾಶ್ಟ್ಯಾಗ್ ಹಾಕಿ ವಿತ್ ಸಾನ್ವಿ ಅಂತ ಹೇಳಿ ಹಾಕಿ, ಸ್ಪೇಸ್ ಕೊಡ್ಬೇಡಿ, ಆಟೋಮೆಟಿಕ್ಲಿ ಫಸ್ಟ್ ನಮ್ದು ಬರ್ತದೆ. ನೋಡಿ ಅವ್ರು ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಆಯ್ತು. ನಿಮ್ಗೆ ಹಣ ಕಟ್ ಆಗ್ತದಾ? ಇಲ್ಲ ಅಲ್ಲ, ಆರಾಮ್ಸೆ ಮಾಡ್ಲಿಕ್ಕೆ ಏನು, ಜಸ್ಟ್ ಒಂದು ಕ್ಲಿಕ್. ನಂದು ರಿಕ್ವೆಸ್ಟ್, ಅವಳು ನಿಮ್ಗೆ ಆರ್ಡರ್ ಮಾಡ್ತಿದ್ದಾಳೆ, ನಾ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಮಾಡಿ. ನಾ ರಿಕ್ವೆಸ್ಟ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. 300 ವ್ಯೂಸ್ ಆದವರು ಯಾರೆಲ್ಲ 300 ವ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಯಾರೆಲ್ಲ ನೋಡ್ಕೊಂಡು ಹೋಗ್ತಿದಾರಲ್ಲ ಅವರೆಲ್ಲರೂ ಸಹ ಪ್ಲೀಸ್ ಅಲ್ಲೇ ಸಬ್ಸ್ಕ್ರೈಬ್ ಅಂತ ಹೇಳಿ ಒಂದು ಸೈಡಲ್ಲಿ ಒಂದು ಬೆಲ್ ಐಕಾನ್ ಉಂಟು, ಅದನ್ನು ಟೈಮ್ ಮಾಡಿಬಿಡಿ ಪ್ಲೀಸ್. ಓಕೆ ಗಾಯ್ಸ್, ಸರಿ, ನಮ್ಮದು ಊಟ ಆಗ್ಲಿಲ್ಲ, ಇನ್ನು ಅಡಿಗೆ ಆಗ್ಬೇಕು. ಈಗ ಆಲ್ರೆಡಿ 10:30 ಆಗಿದೆ, ಇನ್ನು ಊಟ ಮುಕ್ಬೇಕು, ಹಸುವೆ ಸಾಕ್ತಾ ಉಂಟು, ಅಡಿಗೆ ಆಗಿ ಊಟ ಆಗ್ಬೇಕು. ನನ್ಗಿಂತ ಮಕ್ಕಳನ್ನು ಊಟ ಮಾಡಿಸು. ಹೌದು. ಸೊ ಗೈಸ್, ಓಕೆ, ಬೈ ಗುಡ್ ನೈಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿಗುವ. ಬೈ, ಗುಡ್ ನೈಟ್.